ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜಯಬರ 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 ಜಯಬರ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿರುವ ಹೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೆತ್ತಿದಂತೆ ಅರಣ್ಯದಲ್ಲಿ ಎಳೆದಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಮೀರಿರುವುದು ನೋಡಿದಿರಾ?
ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದ ಪಕ್ಷದಲ್ಲಿ ಯುದ್ಧವು ಸಿದ್ಧವಲ್ಲ. ತಾತ, ಯುದ್ಧ ಸದಾ ಸಿದ್ಧ. ಎನ್ನ ಬಳಿ 11 ವರ್ಷ ಸೈನ್ಯವಿರುವುದು. ಆದರೆ ಅದಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದವನೇ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತ ಸಹೋದರ, ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ಗಜ, ನಾನು ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಬೆನ್ನೆದುರಿಗೆ ಬೆಳೆದ ನಮಗೇಕೆ ಅದರ ವಿಚಾರ? ವತ್ಸ ಸುಯೋಧನ, ತಪ್ಪು ಯಾರಲ್ಲಿರುವುದು ನೋಡು. ಚಕ್ರವರ್ತಿಗೆ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾನಿರುವಲ್ಲಿ ಆತನ ಕಾಯುವಲ್ಲನು ಪುರುಷೋತ್ತಮನೇ. ಆತನು ನೇರವಾಗಿ ನನ್ನ ಅರಮನೆಯ ಭಾರವೇ ತನ್ನ ಹುಟ್ಟ ಗಣಕನುಸಾರವಾಗಿ ದಾಸಿಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಯುದ್ಧವೆಂಬ ಕಾಡ್ಗಿಚ್ಚು ಹಬ್ಬಿದ ಮೇಲೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಗೆ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿರುವ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಚಕ್ರವರ್ತಿಯಾದ ನಾನು ನಿಂದ ತಿಳಿದುಕೊಳ್ಳಬೇಕು. ಬಾಯಿ ಮುಚ್ಚು. ಚಕ್ರವರ್ತಿ, ಚಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಅವಸಾನ ಕಾಲವು ಸಮೀಪವಾಗುತ್ತಿರುವುದರಿಂದ ನೀನು ಈ ರೀತಿ ವಿಕಲ್ಪನಾಗಿರುವೆ. ಸಕಲ ವೀರನ ಪರಿವೃತವಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ಗಜ, ಹಿರಿಯನು ಪೂಜ್ಯನು ಎಂದು ಗೌರವದಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವನ್ನು ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿಧವನ್ನು ಸಭೆಯಿಂದ ಅದು ದೂಡಿಬಿಡು. ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯಲ್ಲಿ ಬಿಟ್ಟು ಬರಲು, ಇಲ್ಲವಾದರೆ ಅನರ್ಥವಾಗುವುದೇ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ. ಶ್ರೀ ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡಿದ ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕಬೇಕು. ಪ್ರಮಾದವಾಯಿತು. ಸುಯೋಧನ, ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ. ಈ ತರ ಗುಂಡು ಬೆದರಿಕೆಗೆ ನೀರು ಬೆದರುವುದೇ? ದುರದೋ ಪಾರ್ಥನ ಶಿರವಂ ಧರಣಿಗೆ, ದುರದೋ ಪಾರ್ಥನ ಶಿರವಂ ಧರಣಿಗೆ, ಉರುಳು ಶಪಥವನ್ನ
ಈತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು? ಈಗ ಎಲ್ಲರೂ ಕೇಳಿರಿ. ನೂತನವಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಗೌರವಿಸಿ ನಮಸ್ಕರಿಸಿದ್ದೆ ಆದರೆ ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೋಗಬೇಕಾದಿತ್ತು. ಎತ್ತರ ಸಹೋದರ ವಿಶ್ವಾಸನ ಅರ್ಥಾಗ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ತಯಾರಿಸಲು ಹೇಳಿದ್ದನಲ್ಲ, ಸಿದ್ಧವಿರುವುದು ಸಿದ್ಧವಿರುವುದು ಅದನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನಲ್ಲ, ಆ ಗೊಲ್ಲ ಆ ಪ್ರತೀಕಾರವನ್ನು ನಾನು ಈಗ ತೀರಿಸಿಕೊಳ್ಳುವೆನು. ತೆಗೆದುಕೊಳ್ಳ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ನೋಡದಂತೆ ಕುಳಿತಿರುವಂತ ಇರಲಿ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾದ ನನ್ನ ಯೋಗ ಮಾಯ. ದುರ್ಯೋಧನ, ಚಕ್ರವರ್ತಿಯಾದ ನೀನು ತುಂಬಿದ ರಾಜ್ಯಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಚೇಚೆ, ಮೇಲೇಳು ಸುಯೋಧನ. ಕೃಷ್ಣ, ಸುಯೋಧನ, ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ವೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ ಹೆಮ್ಮೆಗೊಳ್ಳುತ್ತಿರುವೆಯಾ? ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ
ಬಂದದ್ದಾಯಿತಲ್ಲ, ಕುಳಿತುಕೋ ಪೀಠದಲ್ಲಿ. ಆಗಬಹುದು. ಕೃಷ್ಣ, ಸುಯೋಧನ, ಸ್ತ್ರೀಯರ ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಅಲ್ಲವೇ ಸುಯೋಧನ? ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ಬೇಸುತ್ತಿರುವ ನೀನು ನನ್ನ ರಾಜಸ್ಥಾನದಲ್ಲಿ ನಡೆಯುವ ನರ್ತನವನ್ನು ನೋಡಿ ಆನಂದಿಸು. ಸಹೋದರ ನಮ್ಮ ರಾಜ ನರ್ತಕ ಬರಬಾರೆ. ಸೋದರ ಮಾವನ
ನೀಲವರ್ಣಧಾರೆ ಚಲುವ ನೀಲವರ್ಣಧಾರೆ ಚಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಸಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಸಿ ತಾನೂ ನಲಿದು ನರ್ತಿಸುವ ಕೃಷ್ಣ ಮುರಾರೇ ಇದೋ ಈ ನರ್ತಕಿಯರ ನಮನಗಳು 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 ಸ್ಥಾನದಲ್ಲಿ ಸ್ಮರಣೆ. ಕ್ಷಮಿಸಬೇಕು ಮಹಾಪ್ರಭು. ಮನಿಗೆಗಳು ನಮ್ಮ
ಪರಮ ಪೂಜ್ಯರಾದ ಆಚಾರ್ಯ ಕುರುವೃತ್ತರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಆಲಿಸಿ ಅನುಗ್ರಹಿಸಬೇಕಾಗಿ ಬಿಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನೇ ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬೇಕು. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವುದು ಅಥವಾ ಭಯಂಕರ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವುದು, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಇನ್ನು ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲದೆ ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಸಿದ್ಧರಾಗಿದ್ದಾರೆ. ಲಾಕ್ಷಾಗ್ರದಾನ, ವಿಷಭೋಜನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತಾಪ ಮುಂತಾದ ಮಹಾಪಾಪಗಳನ್ನೇ ಮನ್ನಿಸಿ ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಂಧಾನಗಳಿಗಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದರು. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ. ಅವರು ನಿಜವಾಗಿಯೂ ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವನ್ನೆಲ್ಲ ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲದಿದ್ದರೆ ಮತ್ತೊಮ್ಮೆ ಕಾಳಗಲಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ ಇನ್ನು 1000 ಆನೆಗಳ ಬಲವುಳ್ಳ ರೌದ್ರಾಂತ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ಪಾರ್ಥ,
ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವ ಇವರ ಶೌರ್ಯ ಸಾಹಸದ ಮುಂದೆ ನಿಮ್ಮಗಳ ಪ್ರತಾಪವೇನು ನಡೆಯುವುದು? ಸುಮ್ಮನೆ ಅವರಿಗೆ ಅರ್ಧ ರಾಜ್ಯವನ್ನಿತ್ತು ಆಧರಿಸುವ ಸುಯೋಧನ. ಏನು ಹೇಳಿದೆ? ಸಾಧ್ವೀಕರಂತೆ ವೇಷ ಧರಿಸಿ ಅರಣ್ಯದಲ್ಲೆಲ್ಲ ಅಲೆದಾಡಿದ ಆ ಹೇಳಿ ಧರ್ಮರಾಯ, ಇನ್ನು ಹೊಟ್ಟೆವಾಗ ಭೀಮ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬವನ್ನು ಸಂಹರಿಸಿ ಆತನ ತಂಗಿ ಹಿಡಿಂಬೆಯನ್ನು ಮದುವೆಯಾದದ್ದು ಮಹಾಪರಾಕ್ರಮವು ಆಗಿದ್ದ ಮೇಲೆ ತುಂಬಿದ ರಾಜಸಭೆಯಲ್ಲಿ ತನ್ನ ಪತ್ನಿ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ 1000 ಆನೆಗಳ ಬಲ? ಇಂತಹವನು ಹೆಣ್ಣು ಶಿಖಂಡಿ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬೆಳೆ ತೊಟ್ಟು ವಿರಾಟನ ಪುತ್ರಿಯಾದ ಉತ್ತರೆಗೆ ತಕ ತೈ ಎಂದು ನಾಟ್ಯ ಕಲಿಸಿದ ನಕಾಸಕ ಕೃಷ್ಣ. ಸುಯೋಧನ, ನಕುಲ ಸಹದೇವರು ಅವರಿನ್ನೂ ರಣರಂಗಕ್ಕೆ ಸುಳಿಗಳು. ಇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಸುಯೋಧನ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವುದು ಕೇಳು. ಇಡೀ ಭರತ ಖಂಡವನ್ನೇ ಸ್ವಸೋಮೂರ್ತಿಯಿಂದ ನೋಡುತ್ತಿರುವ ನಾನು ಕೃಷ್ಣ, ಸುಯೋಧನ, ಆ ನಿನ್ನ ಹೊಟ್ಟೆವಾಗ ಭೀಮನನ್ನು ಸೀಳಲು ಖ್ಯಾತದಿಂದ ಕಾಯುತ್ತಿರುವ ಸಹೋದರ ದುಶ್ಯಾಸನ ಕೃಷ್ಣ. ಸುಯೋಧನ, ಇನ್ನು ಅಸಹಾಯ ಶೂರ ಸೈಂಧವ ರಾಜ ಕೃಷ್ಣ, ಇನ್ನು ಆ ನಿನ್ನ ಶಿಖಂಡಿ ಪಾರ್ಥನ ಶಿರಸ್ಸನ್ನು ಛೇದಿಸುವುದಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಬಾಲವಿಷ್ಣು ಧನಸ್ಸನ್ನಿಡಿದು ಸದಾ ಕಾತುರದಿಂದ ಕಾಯುತ್ತಿರುವ ಸಹೋದರ ನನ್ನ ಮಿತ್ರ ಕರ್ಣ. ಕೃಷ್ಣ, ಇನ್ನು ನಿನ್ನ ತಂತ್ರ ಕುತಂತ್ರಗಳಿಗೆ ಪ್ರತಿತಂತ್ರವನ್ನೇ ರೂಪಿಸುತ್ತಾ ಸಮಯ ಸಂಜೀವಿನಿಯಂತೆ ನನ್ನ ಬಳಿಯೇ ಇರುವ ನನ್ನ ಮಾವ ಶಕುನಿ. ಇನ್ನು ಪಿತಾಮಹ ಭೀಷ್ಮರು ಇವರೇನಾದರೂ ಧನುರ್ಧಾರಿಗಳಾಗಿ ನಿಂತರೆ ಈ 3 ಲೋಕದಲ್ಲಿ ಇವರನ್ನು ಜಯಿಸತಕ್ಕಂಥವರು ಯಾರೂ ಇಲ್ಲ ಕೃಷ್ಣ, ಯಾರೂ ಇಲ್ಲ. ಇನ್ನು ಅಸ್ತ್ರಗುರು ದ್ರೋಣರು ಇವರು ನಮಗೂ ಪಾಂಡವರಿಗೂ ವಿದ್ಯೆಯನ್ನು ಕಲಿಸಿಕೊಟ್ಟ ಮಹಾಗುರು. ಇಂಥ ಹತ್ತಿರದ ಮಹಾರಥರ ಮುಂದೆ ಆ ನಿನ್ನ ಪಾಂಡವರ ಪ್ರತಾಪ ಏನು ನಡೆಯುವುದು? ದುರ್ಯೋಧನ
ಸಾಮ್ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ನ್ಯಾಯಯುತವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಆತ ಪಿತಾಮಹ ಭೀಷ್ಮರ ಆದೇಶದಂತೆ ಶ್ರೀಕೃಷ್ಣ ಪರಮಾತ್ಮನ ಸಂದೇಶದಂತೆ ನನ್ನ ಉಪದೇಶವು ಒಂದೇ ಆಗಿರುವುದು. ಸುಯೋಧನ, ಈಗಲಾದರೂ ಒಂದ್ಸಾರಿ ಒಮ್ಮೆ ಯೋಚಿಸಿ ನೋಡು. ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ಕೊಡಬೇಕಾದ ಅದ ರಾಜ್ಯವನ್ನು ಕೊಟ್ಟು ಸಂಧಾನ ಮಾಡಿಕೊಳ್ಳಿ. ನನ್ನ ಅಭಿಪ್ರಾಯವು ಆಚಾರ್ಯರೇ. ದುರ್ಯೋಧನ ಯಾರು? ಇದು ಚಿಕ್ಕಪ್ಪ. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯರೋಧನವೇ. ನಿನ್ನಂತವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ಹಿರಿಯರಾದ ನಮ್ಮಗಳ ಕರ್ತವ್ಯ. ಆದರೆ ಏನು ಮಾಡುವುದು? ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನಗಿಚ್ಚಿದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುವುದು. ಪಾಂಡವ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾಮಹಿಮನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡತಕ್ಕ ಬುದ್ಧಿಹೀನನ ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ಹಸ್ತ. ಸ್ವಾಭಿಮಾನ ಶೂನ್ಯತೆ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡುವೆಯಾ? 5 ಊರುಗಳೇಕೆ ಕೃಷ್ಣ? ಹಿಂದೆ ಸಂಖ್ಯೆ ಬೇಡುತ್ತದೆ 50 ಗ್ರಾಮಗಳು ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಕೊಡಿಸುವೆನು. ಹೋಗಲಿ. ನಮ್ಮ ಭೀಮಸೇನನು ಮಹಾವರಟ, ಅವನಿಗಾದರೂ ಒಂದು ಗ್ರಾಮವನ್ನು ಕೊಡೆಯ? ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಮಾತನಾಡುತ್ತಿರುವ ನಿನ್ನ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿ ಬಲ್ಲೆ. ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಹನಿ ಭೂಮಿಯನ್ನು ದಾನವಾಗಿ ಬೇಡಿ, 1ನೇ ಹೆಜ್ಜೆಯನ್ನು ಆಕಾಶಕ್ಕೂ, 2ನೇ ಹೆಜ್ಜೆಯನ್ನು ಭೂಮಿಗೂ, 3ನೇ ಹೆಜ್ಜೆಯನ್ನು ಸ್ಥಳವಿಲ್ಲದೆ ಆತನ ಮಸ್ತಕದ ಮೇಲೆ ಈ ನಿನ್ನ ಪಾದವನ್ನಿಟ್ಟು ಆತನೊಳಗೆ ತುಳಿದ ಕೊಲೆಪಾತಕರಿನಲ್ಲವೇ? ಈಗ ಒಂದು ಗ್ರಾಮ, ರಾಜ್ಯ, ಬಕ್ಕಸ, ಭಂಡಾರ ಇವುಗಳಿಗೆಲ್ಲ ಕಾರಣವಾಗಲೆಂದು ಒಂದು ಊರನ್ನು ಕೇಳುತ್ತಿರುವೆಯ? ಒಂದು ಊರಲ್ಲ, ಒಂದು ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನ, ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ,
ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡುವುದಿಲ್ಲ ಮಕಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸದ ದುರಭಿಮಾನವೇ. ಹಾಗಲ್ಲ ಹೇಳಿದ್ರು ಕೃಷ್ಣ. ಈ ದುರ್ಯೋಧನನ್ನು ಪುಡಿಗೈಯಬೇಕೆಂದ್ರಲ್ಲವೇ ನಿನ್ನ ಮಂಡ ಭೀಮ, ಅದು ದುರಾಗ್ರಹ. ಹೆಣ್ಣು ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ಒದಿಸಬೇಕೆಂದರಲ್ಲವೇ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ಹೆಣ್ಣು ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯೋಧನರ ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲವೇ ನಿನ್ನ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಮುಂದದ್ದು ಅಣ್ಣನ ಮಾತುಗಳನ್ನು ನಾವು ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಕೈ ಬಿಡುವ ಗಂಡುಗಳು ನಾವು. ಆ ಪುಂಡ ಭೀಮರುಂಡವನ್ನು ಚಂಡ ಮಾಡಲು ಈ ದುಶ್ಯಾಸನು ಸದಾ ಸಿದ್ಧರು. ಸಮರವೇ ಸಿದ್ಧ. ಗೋಪಿಕಾಂಗನ ಬದ್ದವಲ್ಲ, ಸುಮ್ಮನೆ ಕಟ್ಟಡ ಶೋಷಣೆ ಮಾಡಬೇಡ. ಒಂದ ದಾರಿಯಲ್ಲಿಡು. ಜಾರದೆ ಹೋದರೆ ಸರಿ, ಇಲ್ಲವಾದರೆ ಈ ನನ್ನ ಗಲದ ಅನರ್ಥವಾಗಿದ್ದು ದುರ್ಯೋಧನ ದುಶ್ಯಾಸನದ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಜನಿಸದೆ ರಾಧೆಯನ ಪಂಥ ವ್ಯರ್ಥದೆಡೆಗಳು. ಜನಿಸದೆ ರಾಧೆಯನ ಪಂಥ ವ್ಯರ್ಥದೆಡೆಗಳು. ಮನೆಗೆಂದು ನುಡಿದಿರೇಕೆ ಮಹಾರಥಿಕರೆಂದರಿಕೆ. ಪತಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದರಿಕೆ. ದುರ್ಲಭಾತನ ಶಿರವ ದುರ್ಲಭಾತನ
ಒಳ್ಳೆಯದನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಿತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸುವೆಯಾ? ಇದು ನಿನಗೆ ಧರ್ಮವೇ? ಪರಮಾತ್ಮ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಗೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಲೇಸು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪುವುದೇ ಇಲ್ಲ. ಈ ನಿನ್ನ ಧರ್ಮದ ವಾಕ್ಯಗಳಿಂದ ಯಾದವಾಗುವಿಯ ಕಂಠ ಬೀಳತ್ತಾ ಇದ್ದ. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಕೃಷ್ಣ, ಕೊನೆಯದಾಗಿ ಒಂದು ಮಾತನ್ನು ಹೇಳುವನು ಕೇಳು. ಅದೇ ಹೇಳು ಕೃಷ್ಣ. ಭಾರತ ನೀನಿನ್ನ ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಕೆ? ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇಕೆ ಹೊಂದುವೆ? ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಸುತ್ತಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳೆಲ್ಲರ ಸಲುವಾಗಿ, ಮುಂದೆ ಒದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ? ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಜೂಜಾಡಿ ರಾಜ್ಯಕೋಶಾದಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದದ್ದು ಅಧರ್ಮದ ಕಾರ್ಯ. ಕೇಳ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ಕ್ಷಾತ್ರ ಧರ್ಮವಿದೆ ಹೇಳಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮವಿದೆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರಂತೂ ಬಯಕೆ ಅರಿತು ಭ್ರಾಂತಿ ಧರ್ಮವಿರುವಾದ ಪಾಂಡವರಿಗೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ನನ್ನ ಯುದ್ಧದ ಭಯವನ್ನು ತೋರುತ್ತಿರುವೆ ಯದುರಾಜ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ. ನಾನು ದುರ್ಯೋಧನ, ನಿನ್ನ ಇಷ್ಟವು ಇದ್ದವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿದೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಹತ್ಯೆ, ಪಾಪಾಶಯ, ಕುರುಕುಲದ ಕಟಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಇದು ಕಪಟ ದೂತ ಕೇಳಿದುದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿದೆ. ಧರ್ಮನಿಷ್ಠರು ಸ್ನೇಹಶೀಲರು ಆದ ನಿನ್ನ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದ್ದೀರಿ. ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಾರಣಾವತದ ಅರಗಿನ ಮನೆ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅನ್ಯಾಯವಾಗಿ ಕೆಡುವೆ ಸುಯೋಧನ, ಅನ್ಯಾಯವಾಗಿ ಕೆಡುವೆ. ಇದು ನಿನ್ನ ಭ್ರಮೆ. ಕೇಳು, ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಟ್ಟದೇ ಕಟ್ಟಾಳು ಈ ಕೌರವೇಶಂ ಮಕ್ಕಳಲ್ಲ. ನಿನ್ನ ಪಾಂಡವರ ಸತಿ ಪಾಂಡವ ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳ ಒಡೆಯ ಭೂತನಾಥೇಶ್ವರನೇ ಕದನಕ್ಕೆ ಪೌಂತರು ನಿಂತರೂ ಸರಿ. ಕಲಿಯಂಶದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಒಡೆಯುವುದಲ್ಲಿ ಕೊಚ್ಚಿ ಹೋದರು. ಕುರುಕುಲ ಚಕ್ರೇಶ್ವರನಾದ ನಾನು ಕುರುಕ್ಷೇತ್ರದ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರಿ. ನನ್ನದು ಕೊನೆಯವರೆಗೂ ಛಲ ಛಲ ಛಲ. ಛಲವನ್ನು ಬಿಡೆ, ನೆಲವನ್ನು Thank you.
ಆ ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಹೇಳಿಬಿಡು. ದುರ್ಯೋಧನ, ಅಂತೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಇದು ಕೂಡ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನಿ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಲ್ಪಡಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಬಹಳವಾಗಿ ಬೀಳ್ಕೊಡಬೇಕೆಂದು ನನ್ನ ಸೋದರ ಮಾವನ ಸಲಹೆ. ನಿಮ್ಮ ಸೋದರ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನನ್ನ ಅದ್ಭುತಾಕಾರವಾಗಿ ಬೀಳ್ಕೊಡಬೇಕೆಂದು ನನ್ನ ಸೋದರ ಮಾವನ ಸಲಹೆ. ನಿಮ್ಮ ಅದ್ಭುತಾಕಾರವಾದ ಸನ್ಮಾನವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆ. ಈ ನಿನ್ನ ಅದ್ಭುತಾಕಾರವಾದ ರಾಯಭಾರಕ್ಕೆ ಈ ನಮ್ಮ ಅದ್ಭುತಾಕಾರವಾದ ಸಲಹೆ ಸತ್ಕಾರವಿದು. ಸಹೋದರ ದುಶ್ಯಾಸನ, ತೆಗೆದುಕೋ ಯಜ್ಞವನ್ನು, ಬಂಧಿಸುವ ಕೃಷ್ಣನನ್ನು. ದುರ್ಯೋಧನ, ಈ ವರ್ತನೆ ಇಷ್ಟೊಂದು ಮಿತಿ ಬೀರುತ್ತೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಇಟ್ಟಿದ್ದೀರಾ? ಇದು ನಿಮ್ಮಿಂದಾಗದು, ವ್ಯರ್ಥ. ಸಹೋದರ ದುಶ್ಯಾಸನ, ಈ ಬೆದರಿಕೆ ಮಾತುಗಳಿಗೆ ಪ್ರಯೋಜನವಿಲ್ಲ. ಬಂಧಿಸುವ ಕೃಷ್ಣನನ್ನು. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಕೃಷ್ಣನಂತೆ ಕಾಣುತ್ತಿರುವುದು ಹೇಗೆ ಬಂಧಿಸುವುದು?
ಮಹಾಮಹಿಮನಾದ ನನ್ನ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರದಿಂದ ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತ ಪುತ್ರನೆಂದು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಕರ್ಣ, ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವೇ ಆಶ್ಚರ್ಯವಾಗಿರುವುದಲ್ಲ. ಓಹೋ, ನಾನು ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದಕ್ಕಾಗಿ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಏಕೆ ಕೈಕಟ್ಟಿ ಕುಳಿತಿರುವೆ? ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿ ನನ್ನನ್ನು ಇಷ್ಟೊಂದು ವಿಧವಾಗಿ ಕಾಡುತ್ತಿರುವೆಯಾ ದೇವಾ? ಶೋಧನೆಗೆ
ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ತಾವು ಹೇಳಿದ ಮಾತು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ರವರವಾದಿ ನನ್ನನ್ನೇ ನಂಬಿದ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆಯಾ ದೇವ. ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿರುವವು? ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಅವಿವಾಹಿತೆಯಾದ ನಿನ್ನ ತಾಯಿ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಪರಮಾತ್ಮ, ಆಗ ಅತಿರಥರೆಂಬ ಸೂತರ ಕೈಗೆ ಸಿಲುಕಿ ಅವರಿಂದ ಬಹಳ ಪ್ರೀತಿಯಿಂದ ಪೋಷಿಸಲ್ಪಟ್ಟಿರುವೆ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ತಂದು ಕೆಡುವೆ. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರು. ಅವರಿಗೆ ನಾನು ಯಾರೆಂಬುದು ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ತಿಳಿಯದು. ನೀನು ಇಂಥವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದುದು. ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ, ಈ ಕರ್ಣನಾರು ಈತನನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯದ ನಿನ್ನ ತಾಯಿಗೆ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಅತಿ ಸಂತೋಷದಿಂದ ಗಂಗಾ ನದಿ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಹುಟ್ಟಿ ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆ. ಪಾಂಡು ಕುಮಾರನಂ ಕೊಲ್ಲಲೇ ಪಾಂಡು ಕುಮಾರನಂ ಕೊಲ್ಲಲೇ ಕೊಲ್ಲದಾಂಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯ ಸಿರಿ ಸಂಪತ್ತಿನಿಂದಾಯಲೇ ಪಾರ್ಥನರುಂಡವಂ ತರಿದೋ ಪಾರ್ಥನರುಂಡವಂ ತರಿದೋ ಮೊಕ್ಕಾನಿಗೆ ಆ ನನ್ನ ಸ್ವಾಮಿ
ಕೌರವೇಶ್ವರನಿಗೆ ಆ ನೈವೇದ್ಯವಂ ಸಲ್ಲಿಸಲಿಕ್ಕಾಗದೆ ಪ್ರಾರ್ಥನೆ ಜಲಕ್ಕೆ ನಾಂ